ಒಂದು 25 ನಿಮಿಷದಲ್ಲಿ ಬಂದ್ವಿ ಸರ್. ತುಂಬ ಚೆನ್ನಾಗಿ ದರ್ಶನ ಆಯಿತು. ತೃಪ್ತಿ ಆಗಲಿಲ್ಲ. ಓಸತಿ ಸೂರ್ಯನೇ ಇಲ್ವಲ್ಲ, ಅದನ್ನು ನಾವು ನೆನೆಸ್ಕೊಳ್ಳೋದು ಬೇಡ. ಆಮೇಲೆ ಈ ಸರಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜೀವನ್ ಮಾತಾಡ್ತಾ ಇದ್ದೀನಿ. ಎಂದಿನಂತೆ ಟೆಂಪಲ್ ರನ್ ವಿತ್ ಜೀವನ್ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋದಲ್ಲಿ ಕೊಡೋಣ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ಸಾಯಂಕಾಲ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿಯ ಮೇಲೆ ಸೂರ್ಯಕಿರಣ ಬೀಳುತ್ತೆ ವೀಕ್ಷಕರೇ. ಆ ಸೂರ್ಯಕಿರಣ ಎಷ್ಟೊತ್ತು ಬಿದ್ದರೆ ಏನು ಫಲ ಅನ್ನೋದು ಸ್ವಾಮಿಗಳು ತಿಳಿಸ್ಕೊಡ್ತಾರೆ. ಬನ್ನಿ ಕೇಳೋಣ. ವಿಶೇಷವಾಗಿ ಪೂಜೆ ಮಾಡಿದರೆ ಈ ದೇಶವೆಲ್ಲ ಸುಭಿಕ್ಷವಾಗಿರುತ್ತೆ, ಅವನ ಅನುಗ್ರಹ ಎಲ್ಲರಿಗೂ ಸಿಕ್ಕಲಿ ಅಂತೇಳಿ ಆ ಸ್ವಾಮಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ 6 ಸೆಕೆಂಡ್ಗಳ ಕಾಲ ಸ್ವಾಮಿಯನ್ನು ಪೂಜೆ ಮಾಡಿದ್ದಾರೆ. 6 ಸೆಕೆಂಡ್ಗಳು ಪೂರ್ಣವಾಗಿ ಲಿಂಗ ದರ್ಶನವಾಗ್ತಾ ಇತ್ತು. ಆ ಕ್ಷೀರದಲ್ಲಿ ಸ್ವಾಮಿ ಲಿಂಗದ ಒಂದು ಭಾಗವೂ ಕಾಣಿಸ್ದಿರ ಪೂರ್ಣ ಕ್ಷೀರವಾಗೇ ಇತ್ತು. ಆದ್ದರಿಂದ ಎಲ್ಲರ ಮನಸ್ಸು ಕ್ಷೀರವಾಗಿರಲಿ, ಎಲ್ಲರಿಗೂ ಕ್ಷೀರದಂತಹ ಪುಣ್ಯ ವಿಶೇಷಗಳು ಸಿಗಲಿ ಅಂತೇಳಿ ಎಷ್ಟು ವಿಶೇಷವಾಗಿದೆ ಅಂದರೆ, ನಾವು ಯಾರನ್ನಾದರೂ ಮಾತಾಡಬೇಕಾದ್ರೆ ಶ್ರೀಯುತ, ಸನ್ಮಾನ್ಯ ಹೀಗೆಲ್ಲ ಜನಗಳನ್ನ ಮೆಚ್ಚಿಸೋಕ್ಕೆ ಮಾತಾಡ್ತೀವಿ. ದೇವರುಗಳನ್ನು ನೋಡಬೇಕಾದ್ರೆ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ಈ ರೀತಿಯಾಗಿ ಆ ಓಂಕಾರವನ್ನು ಸೇರಿಸಿ ಸ್ವಾಮಿಯನ್ನು ಕೂಗ್ತೀವಿ. ಇವತ್ತಿನ ವಿಶೇಷವಾದ ಸಂತೋಷ ನಿಮ್ಮೆಲ್ಲರಿಗಿಂತ ಮುಂಚೆ ನನಗಿದೆ. ಅಹಂ ಬ್ರಹ್ಮಾಸ್ಮಿ ಅಂತಾರಲ್ಲ, ಯಾಕೆಂದರೆ ದೇವರಿಗೆ ಅಭಿಷೇಕ ಅಲಂಕಾರ ಎಲ್ಲ ಮಾಡಿ ಆ ಸ್ಕ್ರೀನ್ ಹಾಕಿ ಒಳಗಡೆ ಎಲ್ಲ ಮುಗಿಸಿ ದೇವ್ರ ಮುಂದೆ ಒಂದು ನಿಮಿಷ ನಿಂತ್ಕೊಂಡು ದೇವ್ರನ್ನ ಆನಂದವಾಗಿ ನೋಡಿ ನನ್ನ ಆನಂದವನ್ನು ಭಕ್ತರಿಗೆಲ್ಲ ಹಂಚ್ತೀನಿ. ತಾಯಿ ತನ್ನ ಮಗುವಿಗೆ ಎಲ್ಲ ವಿಧವಾದ ಬಟ್ಟೆ ಬರೀ ಎಲ್ಲ ಹಾಕಿ ನೋಡಿ ಸಂತೋಷ ಬಿದ್ದು ಒಂದು ಕಪ್ಪು ಚುಕ್ಕೆಯನ್ನು ಕೆನೆ ಮೇಲೆ ಇಡ್ತಾಳೆ. ನನ್ನ ಕಣ್ಣಿಗೆ ನೀನು ಇಷ್ಟು ಆನಂದವಾಗಿ ಕಾಣಿಸ್ತಿದ್ಯಾ, ಬೇರೆಯವ್ರ ಕಣ್ಣಿಗೆ ಆನಂದವಾಗಿ ಕಂಡು ನಿನಗೆ ದೃಷ್ಟಿ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ಒಂದು ಕಪ್ಪು ಚುಕ್ಕೆಯನ್ನು ಇಡ್ತಾಳೆ. ಆದರೆ ನಮ್ಮ ಬ್ರಹ್ಮಾಂಡನಾಥ ಈಶ್ವರನೇ ಪೂರ್ಣವಾಗಿ ಕಪ್ಪಾಗಿದ್ದಾನೆ. ಪೂರ್ಣವಾಗಿ ಕಪ್ಪಾಗಿದ್ದಂಥ ಈಶ್ವರನ ಮೇಲೆ ಹಾಲು ಸುರಿತಾ ಇದ್ದರೆ, ಸೂರ್ಯನ ಬಿಂಬ ಲಿಂಗದ ಮೇಲೆ ಬಿದ್ದರೆ ಆ ಕಪ್ಪಾದ ಚುಕ್ಕೆ ಎಲ್ಲೂ ಕಾಣಿಸ್ಲಿಲ್ಲ. ಕ್ಷೀರೋದ್ಧಾರಣವ ಸಂಭವ. ಆ ಹಾಲಿನ ಆನಂದದಿಂದ ಸ್ವಾಮಿ ತನ್ಮಯನಾಗಿ 6 ಸೆಕೆಂಡ್ಗಳ ಕಾಲ ಸ್ವಾಮಿ ಮೇಲೆ ಇವತ್ತು ಸೂರ್ಯ ಪೂಜೆ ನಡೆದಿದೆ. ನಮ್ಮ ಇಚ್ಛೆ ಎಲ್ಲ 5 ಗಂಟೆ 2 ನಿಮಿಷ ಅಂತ ನಮಗೆ ಮೊನ್ನೆಯ ಒಂದು ನ್ಯೂಸು. ನಿನ್ನೆ ಸೂರ್ಯ ಬರಲೂ ಇಲ್ಲ, ದೇವರಿಗೆ ಪೂಜೆನೂ ಆಗಲಿಲ್ಲ. ನಾಳೆನೂ ಇದೇ ರೀತಿ ಆದರೆ ಬಹಳಷ್ಟು ಮನಸ್ಸಿಗೆ ಸಂಕುಷ್ಟತೆ ಆಗುತ್ತೆ. ನೋಡಿ, ಏನೂ ಇಲ್ಲ, ಸೂರ್ಯ ಬಂದ, ತನ್ನ ಪೂಜೆಯನ್ನು ಮಾಡ್ದ, ಉತ್ತರಾಯಣಕ್ಕೆ ಪ್ರವೇಶ ಮಾಡೋಕ್ಕೆ ಹೊರಟ್ಬಿಟ್ಟ. ಹಾಗೆ ಅದೇ ರೀತಿಯಾಗಿ ಇವತ್ತಿನ ಆನಂದ ಬಹಳ ವಿಶೇಷವಾಗಿತ್ತು. ಇದರಿಂದ ಈ ನಮ್ಮ ರಾಜ್ಯ, ನಮ್ಮ ದೇಶ ಉತ್ಕೃಷ್ಟವಾಗಿರಲಿ, ಎಲ್ಲರಿಗೂ ಸಂತೋಷಕರವಾದ ವಿಷಯಗಳನ್ನು ತಂದುಕೊಡಲಿ. ಆ ಭಗವಂತನ ಇವತ್ತು ಸೂರ್ಯನ ಪೂಜೆಯಿಂದ ಇಡೀ ನಮ್ಮ ಜಗತ್ತು ಸಂತುಷ್ಟವಾಗಿರಲಿ ಅಂತೇಳಿ ನನ್ನ ಆರಂಭದ ಮಾತು. ದಯಮಾಡಿ ಒಂದೊಂದೇ ಪ್ರಶ್ನೆ ಚಿಕ್ಕದಾಗಿ. 6 ಸೆಕೆಂಡ್. ಸಾಮಾನ್ಯವಾಗಿ ಸೂರ್ಯ ಎಲ್ಲೂ ನಿಂತ್ಕೊಳ್ಳಲ್ಲ. ನಮಗೆ ನಂದಿ ಭಾಗದಿಂದ ಹಾಗೆ ಪ್ರವೇಶ ಮಾಡಿ ಸೂರ್ಯ ಆ ದ್ವಾರಪಾಲಕರನ್ನ ನೋಡಿ, ದ್ವಾರಪಾಲಕರ ಅನುಜ್ಞೆ ಪಡೆದು ತದನಂತರ ಪಾರ್ವತಿ ಹತ್ರ ಹೋಗಿ ಆ ಸೋಮಸೂತ್ರವನ್ನು ಪೂಜೆ ಮಾಡಿ ತದನಂತರ ಸ್ವಾಮಿ ಲಿಂಗದ ಮೇಲೆ ಬಿದ್ದಂತಹ ವೈಶಿಷ್ಟ್ಯತೆ. ಆ ಲಿಂಗ ಭಾಗದಲ್ಲಿ 6 ಸೆಕೆಂಡ್ಗಳ ಕಾಲ ಸ್ವಾಮಿ ಪೂರ್ಣವಾಗಿ ಅಲ್ಲೇ ಇದ್ದ. ಆ ಹಾಲಭಿಷೇಕ ಆಗುವಾಗ ಪೂರ್ಣ ಲಿಂಗವು ಕ್ಷೀರಮಯವಾಗಿತ್ತು. ಕ್ಷೀರಸಾಗರದಲ್ಲಿ ಮಹಾವಿಷ್ಣು ಹೇಗಿರ್ತಾರೋ ಅದೇ ರೀತಿ ಕಾಮಧೇನುವಿನ ಕ್ಷೀರದಿಂದ ನಮ್ಮ ಸ್ವಾಮಿ ಇವತ್ತು ಸಂಪೂರ್ಣವಾಗಿ 6 ಸೆಕೆಂಡ್ಗಳ ಕಾಲ ಬಹಳ ವಿಶೇಷವಾದ ದರ್ಶನ. ನಾನಾಗಲೇ ಹೇಳಿದ್ನಲ್ಲ, ಶುಭವನ್ನು ತೋರಿಸೋಕೆ ಇದೆ. ಏಕೆಂದರೆ 1 ಸೆಕೆಂಡೋ ಅರ್ಧ ಸೆಕೆಂಡೋ ಇದ್ದು ಸ್ವಾಮಿ ಪಕ್ಕಕ್ಕೆ ಹೋಗಿದ್ರೆ ಏನೋ ಒಂದು ಅನಾಹುತ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತಿದೆ. ಬಟ್ ಅಂಥ ಅನಾಹುತ ಯಾವುದೂ ಇಲ್ಲ. ನೆನ್ನೆಯ ಒಂದು ಪ್ರಣಾಳಿಕೆ, ಇವತ್ತಿನ ಪ್ರಣಾಳಿಕೆ ಯೋಚನೆ ಮಾಡಿದಾಗ ಸಂಪೂರ್ಣವಾಗಿ ನಮ್ಮ ಗಂಗಾಧರೇಶ್ವರ ತೃಪ್ತಿಯಾದ. ಗಂಗಾಧರೇಶ್ವರನ ತೃಪ್ತಿಯಿಂದ ಇಡೀ ನಮ್ಮ ದೇಶ ಸುಖವಾಗಿರಲಿ ಅಂತ ಮತ್ತೊಮ್ಮೆ ಈಶ್ವರನಲ್ಲಿ ಪ್ರಾರ್ಥನೆ. ನಮಗೆ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ 5 ಮುಖಗಳು, ಪಂಚಬ್ರಹ್ಮ ಅಂತ ಹೇಳ್ತೀವಿ.
ಪಂಚಬ್ರಹ್ಮನಿಗೆ ಪಂಚೋಪಚಾರ ಪೂಜೆ ಅಂತ ನಾವು ಮಾಡ್ತೀವಿ. ಆ ಪಂಚೋಪಚಾರ ಪೂಜೆ ಎಲ್ಲ ಮುಗಿಸಿ ಇನ್ನೂ ಒಂದು ಸೆಕೆಂಡ್ ಕಾಲ ತನ್ನ ದಕ್ಷಿಣಾಯನ ಪಥದಲ್ಲಿ ಕೊಂಡು ಬಂದಂತಹ ವಿಶೇಷವಾದ ಧರ್ಮ ದಾನ ಯಜ್ಞ ಯಾಗ ಪೂಜೆಗಳನ್ನೆಲ್ಲವನ್ನು ಸ್ವಾಮಿಗೆ ಒಂದು ಸೆಕೆಂಡಲ್ಲಿ ಅರ್ಪಣೆ ಮಾಡಿ, ನಮಗೆ ಒಂದು ಸೆಕೆಂಡು ಅವರಿಗೆ ಒಂದು ಕಾಲ ಅಂತ ಹೇಳ್ತಾರೆ, ಸ್ವಾಮಿಗೆ ಅರ್ಪಣೆ ಮಾಡಿ ಪೂರ್ಣವಾದ ಅನುಗ್ರಹವನ್ನು ಪರಮೇಶ್ವರನ ಹತ್ರ ಸೂರ್ಯ ಭಗವಂತ ಪಡೆದಿದ್ದಾನೆ ಅಂತೇಳಿ ಸಂತುಷ್ಟವಾಯಿತು. ಈ ಬಾರಿ ಇದು ಸುದೀರ್ಘ ಅವಧಿನ ಅಥವಾ ಈ ಹಿಂದೆ 6 ಸೆಕೆಂಡ್ಗಳ ಕಾಲ ಇತ್ತು? 13 ಸೆಕೆಂಡ್ ಎಲ್ಲ ಇದ್ದ ಕಾಲ ಇತ್ತು, 13 ಸೆಕೆಂಡ್ ಇದ್ದ ಕಾಲನೂ ಇತ್ತು. ಬಟ್ ಇವತ್ತು 6 ಸೆಕೆಂಡ್ ಸ್ವಾಮಿನಲ್ಲಿ ಇದ್ರಿಂದ ಬಹಳ ವಿಶೇಷವಾಗಿದೆ. ನಾವು ಸಾಮಾನ್ಯವಾಗಿ ಸೂರ್ಯನ ಬೀಳುವಂತಹ ಸಂದರ್ಭದಲ್ಲಿ ಭವಿಷ್ಯವನ್ನ ಹೇಳ್ತೀವಿ, ನಾಡಿ ಒಳ್ಳೆಯದಾಗುತ್ತೆ ಅಥವಾ ಕಂಟಕ ಆಗುತ್ತೆ ಈ ರೀತಿಯಾದ. ಹಾಗಾಗಿ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿವರಣೆಯನ್ನು ಕೊಡೋದಾದ್ರೆ ಇಲ್ಲ, ಯಾಕೆಂದರೆ ಪೂರ್ಣವಾದ ಲಿಂಗದ ಮೇಲೆ ಆ ಸೂರ್ಯನ ಬಿಂಬ ಪೂರ್ಣವಾಗಿತ್ತು. ಈಗ ಸ್ವಾಮಿ ಸೂರ್ಯನ ರಶ್ಮಿ ಆ ಈಶ್ವರನಿಗೆ ಹಾಲಭಿಷೇಕವನ್ನು ಮಾಡುವಾಗ ಎಲ್ಲೂ ನಮಗೆ ಒಂದು ಕಪ್ಪು ಚುಕ್ಕೆನೂ ಕಾಣಿಸ್ತಿಲ್ಲ. ಎಲ್ಲಾದರೂ ಒಂದು ಕಪ್ಪು ಚುಕ್ಕೆ ಇದ್ದರೆ ಏನೋ ಒಂದು ಆತಂಕ ಇದೆ ಅನ್ನೋ ಭಾವನೆ ಬರ್ತಿತ್ತು. ಪೂರ್ಣಮಯವಾಗಿ ಕ್ಷೀರೋನ್ಮುಖವಾಗೇ ಸ್ವಾಮಿ ಇದ್ದ. ಆ ಕ್ಷೀರಮುಖದ ಸಂತೋಷ ಇಡೀ ರಾಜ್ಯವನ್ನು ಸಂತುಷ್ಟಗೊಳಿಸಲಿ ಅಂತೇಳಿ ನಾವು ಮತ್ತೊಮ್ಮೆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಶಿವೋಹಂ ಹರ ನಮಃ ಪಾರ್ವತೀಪತಯೇ. ಯೂಟ್ಯೂಬ್ ಚಾನಲ್ನವರು ಭಾಳ ವಿಶೇಷವಾಗಿ ಗಂಗಾಧರೇಶ್ವರನ ವಿಶೇಷವನ್ನು ಎಲ್ಲರಿಗೂ ಸಹಸ್ರಾರು ಜನಗಳಿಗೆ ಮನಸ್ಸು ಕಣ್ಣು ಎರಡೂ ತುಂಬಿದ್ದಾರೆ. ಈ ಒಂದು ಚಾನಲ್ನಿಂದ ಧಾರ್ಮಿಕ ಕಾರ್ಯಗಳಲ್ಲಿ ವಿಶೇಷವಾಗಿ ಬರಲಿ ಅಂತೇಳಿ ಆ ಪರಮೇಶ್ವರನ ಮುಖಾಂತರ ತಮಗೊಂದು ಆಶೀರ್ವಾದವನ್ನು. ಹೇಗಾಯಿತು ದರ್ಶನ? ಚೆನ್ನಾಗಾಯಿತು ಸರ್. ಎಷ್ಟು ನಿಮಿಷಗಳ ದರ್ಶನ ಮಾಡಿದ್ರಿ? ನಾವೊಂದು 25 ನಿಮಿಷದಲ್ಲಿ ಬಂದ್ವಿ ಸರ್. ತುಂಬ ಚೆನ್ನಾಗಿ ದರ್ಶನ ಆಯಿತು ಸರ್, ತೃಪ್ತಿ ಆಯಿತು. ಥ್ಯಾಂಕ್ ಯು. ಭಗವಂತ ನೋಡಿ ತೃಪ್ತಿ ಆಯಿತು. ಚೆನ್ನಾಗಿತ್ತು. ಸ್ನೇಹಿತರೆ, ಈಗೇನು ನೋಡ್ತಿದ್ದೀರಾ, ಇದು ಸೂರ್ಯರಶ್ಮಿ ದ್ವಾರ ಅಂತ. ಈ ದ್ವಾರದ ಮುಖಾಂತರನೇ ಸೂರ್ಯನಾರಾಯಣ ಸ್ವಾಮಿಯವರು ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿಯವರ ಸ್ಪರ್ಶನೆ ಮಾಡೋದು. ನೀವು ಇಲ್ಲಿ ಒಂದು ಕಿಟಕಿ ನೋಡ್ತಿದ್ದೀರಲ್ಲ, ಈ ಕಿಟಕಿ ಮುಖಾಂತರನೇ ಸೂರ್ಯರಶ್ಮಿ ಒಳಗಡೆ ಬರುತ್ತೆ ವೀಕ್ಷಕರೇ. ನೋಡಿದ್ರಲ್ಲ ಸ್ನೇಹಿತರೆ, ವರ್ಷಕ್ಕೊಂದ್ಸತಿ ಸಂಕ್ರಾಂತಿ ಹಬ್ಬದ ದಿನ ಸಾಯಂಕಾಲ ಸ್ವಾಮಿಯವರ ಮೇಲೆ ಬೀಳುವಂತಹ ಸೂರ್ಯರಶ್ಮಿಯನ್ನು ಎಲ್ಲರಿಗೂ ಆ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಾನು ನಿಮ್ಮ ಪ್ರೀತಿಯ ಜೀವನ್. ಬಾಯ್ ಬಾಯ್.